ಹಲೋ ಗೈಸ್, ನಾನು ನಿಮ್ಮ ಏಕೆ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಹೋಗ್ತಿರೋದು ತುಮಕೂರಿಗೆ. ಯಾಕೆ ಎಲ್ಲ ಗೈಸ್, ಇವತ್ತು 5:30ಗೆ ಎದ್ದು ನೋಡ್ತಾ ಇರ್ಬೋದು ನೀವು, ತುಮಕೂರು ಹೋಗ್ತಾ ಇದ್ದೀವಿ. ಹೌದು, ನಾವು ಇವತ್ತು ಹೊರಟಿರೋದು ತುಮಕೂರಿಗೆ. ಯಾಕಂದ್ರೆ ತೋಟ ನೋಡೋಣ ಅಂತ. ನಾನು ಒಬ್ಬನೇ ಹೋಗ್ತಲ್ಲ, ಹಿಂದೆ ನೋಡ್ತಿರ್ಬೋದು ಮಿಸ್ಟರ್ ಅರವಿಂದ್ ಅವ್ರನ್ನು ಕೂಡ ಕರ್ಕೊ ಹೋಗ್ತಾ ಇದ್ದೀನಿ. ನಾನು ಒಬ್ಬನೇ ವಿಡಿಯೋ ಮಾಡೋದಲ್ಲ, ಅವರು ಮಾಡ್ಲಿ ಅಂತ. ಜರ್ನಿ ಹೇಗಿರುತ್ತೆ ಅಂತ ನೋಡಿ ನೀವೇ. ಯಾವ ತರ ಎಂಜಾಯ್ ಮಾಡ್ತೀವಿ ನಾವು ತೋಟದ ವಾತಾವರಣನ ಹೋಗುವಾಗ ಎಷ್ಟು ಎಂಜಾಯ್ ಮಾಡ್ತೀವಿ ಗೈಸ್. ನಾವು ಇವಾಗ ನಟರಾಜ ಸರ್ವಿಸ್ ಮಾಡ್ತಿರೋದು. ಯಾಕಂದ್ರೆ ನಾವು ಹೋಗ್ಬೇಕಾಗಿರೋದು ಪಿಕಪ್ ಪಾಯಿಂಟ್ಗೆ. ಪಿಕಪ್ ಪಾಯಿಂಟ್ ಬಂದು ಪಟಾಗರ ಪಳ್ಳಿ HP ಪೆಟ್ರೋಲ್ ಬಂಕ್. ಒಂದು ತೋಟ ನೋಡ್ಕೊಂಬರೋಣ, ಈಗ ಮಾಡಿರುವಂಥ ತೋಟ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸು ತೋಟದಲ್ಲಿ ಅಂತ ಹೇಳ್ತೀನಿ. ಬೆಳಗ್ಗೆ ತಿನ್ನೋದಕ್ಕೆ ನಮ್ಮ ಅರವಿಂದ್ ಅವರು ಬಿಸ್ಕೆಟ್ ತೊಗೊಂಡವ್ರೆ. ಹಾಗೆ ಒಂದು ಟೀಯೋ ಕಾಫಿನ ತೊಗೊಂಡಿದ್ರು, ಇನ್ನೂ ಸಕ್ಕತ್ತಾಗಿರೋದು. ಏನು ಮಾಡೋಣ, ಇಲ್ಲಿ ಟೀ ಕಾಫಿ ಸಿಗ್ನಿಲ್ಲ ಹೋಗೋ ದಾರಿಲಿ. ಇನ್ನೊಂದು ಅಂಗಡಿ ಐತಿ, ತೊಗೊಬೋದು. ಬೇಡ ಆದರೆ ಲೇಟ್ ಆಗಿಬಿಡುತ್ತೆ. ಫಸ್ಟ್ ಹೋಗ್ಬಿಡೋಣ, ಅಲ್ಲೋಗಿ ಟೀ ಕಾಫಿ ಏನು ಬೇಕು ಅದನ್ನ ಕುಡಿಯೋಣ. ಮೊದಲು ಹೋಗ್ಬಿಡೋಣ ಫಸ್ಟು. ಇನ್ನೂ 1 ಕಿಲೋಮೀಟ್ರ್ ನಡಿಬೇಕು ಗೈಸ್, ಇನ್ನೂ 1 ಕಿಲೋಮೀಟ್ರ್ ನಡಿಬೇಕು. ನಮ್ಮ ಮನೆಯಿಂದ 2 ಕಿಲೋಮೀಟ್ರ್ ಬೇಕಾಯಿತು ಅವ್ರ ಹತ್ರ ರೀಚ್ ಆಗೋದಕ್ಕೆ. ಗಾಡಿ ಯಾಕೆ ತಿಂದಿಲ್ಲ ಅಂದರೆ ಅಲ್ಲಿ ನಿಲ್ಲಿಸ್ಬೇಕು. ಏನಾರು ಆದ ಗಾಡಿ ಅಂದ್ಬಿಟ್ಟು ಮನೆ ಹತ್ರ ನಿಲ್ಲಿಸ್ಬಿಟ್ಟು ನಡ್ಕೊ ಹೋಗ್ತಿದ್ವಿ. 2 ಕಿಲೋಮೀಟ್ರ್ ಅಲ್ವಾ, ಯಾವತ್ತೂ ನಡೆದಿರಲ್ಲ ನಾವು. ನಡೆಯೋಣ ಅಂದ್ಬಿಟ್ಟು ಸುಮಾರು ದಿವಸ ಆಗ್ಬಿಟ್ಟೈತೆ ನಡೆದು. ಅದಕ್ಕೆ ಬೆಳಗ್ಗೆ ಜಾಗಿಂಗ್ ಆಗಲಿ ಅಂದ್ಬಿಟ್ಟು ಕರ್ಕೊ ಹೋಗ್ತಿದ್ದೀನಿ ನಮ್ಮ ಹುಡುಗನ. ಮಿಸ್ಟರ್ ಅರವಿಂದ್ ಅಂತ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಅವ್ರ ಐಡಿನ. ಎಂಜಾಯ್ ಮಾಡಿ ನೀವು ನಮ್ಮ ಜೊತೆ. ಮಾರ್ನಿಂಗ್ ವೈಬು ಎಲ್ಲ ಕಲ್ಲಂಗಡಿ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಅಂಗಡಿಗಳೆಲ್ಲ ಓಪನ್ ಆಗ್ತಿದೆ. ಗೌಡ್ರ ಮನೆ ಬ್ಯಾಡ್ ಊಟ. ಲೈಟ್ ತರಬೇಕಾಯ್ತು. ನೋಡಿ, ಪರಂಪರೆ ಕಾಫಿ. ನೋಡಿ, ಈ ಸೈಡ್ ಯಾರು ಬರ್ತೀರಾ ಪರಂಪರೆ ಕಾಫಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ನಾವು ಟ್ರೈ ಮಾಡಿದ್ದೀವಿ, ಇಲ್ಲೇ ಇರ್ತೀವಲ್ಲ ಸರೌಂಡಿಂಗ್ಸಲ್ಲಿ, ಅವಾಗ ಕುಡಿದಿದ್ದೀವಿ. ನೋಡಿ ಚೆನ್ನಾಗಿರುತ್ತೆ. ಬಂದು ಒಂದು ಮಾರ್ಕೆಟಿಂಗ್ ಆಗಲಿ ಪಾಪ ಅವ್ರಿಗೆ ನಮ್ಮ ವೀಡಿಯೋದಿಂದ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ ವೀಡಿಯೋನ. ಸುಸ್ತಾಗ್ತಿದೆ ಗೈಸ್, ಸುಸ್ತಾಗ್ತಿದೆ. ಇವಾಗೇನು ಕಾಲಿ ನಿಲ್ಸಿರೋದ? ದೇ ಆರ್ ಕಮ್ಮಿಂಗ್, ಅವರು ಬರ್ತಾ ಇದ್ದಾರೆ ಗೈಸ್. ಈಗ HP ಪೆಟ್ರೋಲ್ ಬಂಕ್ ಹತ್ರ ಅದೇ ಮೂಡುಕೊಳ್ಳೆ HP ಪೆಟ್ರೋಲ್ ಬಂಕು, ಸಂಗೊಳ್ಳಿ ರಾಯಣ್ಣ ರೋಡು, ಅಲ್ಲೇ ನಮ್ದು ಈಗ ಪಿಕಪ್ ಇದೆ. ನಮ್ಮ ಬ್ರೋ ಬರ್ತಾರೆ ಈಗ ಪಿಕಪ್ ಮಾಡೋದಕ್ಕೆ ನಮ್ಮನ್ನ ಇನ್ನೋವಾದಲ್ಲಿ. ಇನ್ನೋವಾ V ವರ್ಷನ್ನು ಇಲ್ಲಿ ತೊಗೊಂಡ್ರು ಅವರು ಸೈನ್ಸಲ್ಲಿ. ನೋಡಿ, ಆ ಕಾರ್ನ ತೋರಿಸ್ತೀನಿ ನಿಮಗೆ. ಪಿಕಪ್ ಇದೆ, ಈಗ ಬರ್ತಾರೆ. HP ಪೆಟ್ರೋಲ್ ಬಂಕ್ ಗಂಟ ನಡ್ಕೊ ಹೋಗ್ಬೇಕೀಗ ನಾವು. ಒಂದೂವರೆ ಕಿಲೋಮೀಟ್ರ್ ಆಯಿತು ನಾವು ನಡೆದೇ, ಮನೆಯಿಂದ ನಡ್ಕೊಂಬಂದ. ಈಗ ಇನ್ನೇನೋ ಇನ್ನೊಂದು 500 ಮೀಟ್ರ್ ಐತೆ HP ಪೆಟ್ರೋಲ್ ಬಂಕಿಗೆ ಹೋಗ್ಬಿಡೋಣ. ಇದು ಟೋಟಲ್ ಇಂಜಿನು ಪೆಟ್ರೋಲ್ ಬಂಕ್. ಇದು ದೂರ ಆಯ್ತಪ್ಪ, ಟೋಟಲ್ ಇಂಜಿನು. ಈಗ HP ಪೆಟ್ರೋಲ್ ಬಂಕಿನ ಒಂಚೂರು ಬೆಳಗ್ಗೆ ನಮಗೆ ಹನುಮಂತನ ದರ್ಶನ ಆಯಿತು. ಕೈ ಮುಕ್ಕೊಂಡು ದರ್ಶನ ಆಯಿತು. ಬೆಳಗ್ಗೆನೇ ನಮ್ಮ ಆಂಜನೇಯನ ದರ್ಶನ ಆಗಿದೆ. ಅವನ ಮುಂದೆ ತಲೆಬಾಗಿ ಹೊರಡೋಣ ಅಂತ ಹೇಳ್ತಾ ಒಳ್ಳೆಯದಾಗಲಿ ಅಂತ ಹೇಳ್ಕೊಂತ ಕಾರಣ. ಅರವಿಂದ್ ಬ್ಲಾಗ್ಸರು ಅಲ್ಲೇ ಅವರೇ, ಅವರೇನೋ ವಿಡಿಯೋ ಮಾಡ್ತವ್ರೆ, ಮಾಡಲಿ. ನಮ್ಗೆ ಮುಗೀತು. ಕೈ ಮುಕ್ಕೊಂಡು ಆಂಜನೇಯ ಒಳ್ಳೇದು ಮಾಡಲಿ ಎಲ್ಲರೂ ಅಂತ ಹೇಳ್ತಾ ಬೆಳಗ್ಗೆನೇ ಒಳ್ಳೆ ದರ್ಶನ ಆಯಿತು ನಮ್ಮ ಆಂಜನೇಯಂದು. ಇದೇ ಥರ ಸುಖವಾಗಿರಲಿ ಇವತ್ತೊಂದು ದಿನ ಅಂತ ಹೇಳ್ಕೊಂಡು ಮುಂದೆ ಹೊರಡೋಣ ನಾವು. ಈಗ
ಇದೆ ಎಚ್ ಪಿ ಪೆಟ್ರೋಲ್ ಬಂಕು. ಎಚ್ ಪಿ ಪೆಟ್ರೋಲ್ ಬಂಕ್ ಇದು. ಐ ಲವ್ ಎಚ್ ಪಿ ಅಂತ ಹಾಕ್ಸೋರು ನೋಡಿ. ಇಲ್ಲೇ ಎಳಿದಿದ್ದವರು ಲೊಕೇಶನ್ ಕಳಿಸಿದ್ದು. ನಮ್ಮ ಬ್ರೋ ಬಂದು ಇಲ್ಲಿಗೆ ಲೊಕೇಶನ್ ಕಳಿಸಿದ್ದು. ಸೊ ಬಂದಿದ್ದೀವಿ. ಪಿಕಪ್ ಲೊಕೇಶನ್ ಇದೆ, ಅವ್ರು ಬರಬೇಕಷ್ಟೇ. ಬರ್ತೀನಿ ಅಂತಿದ್ದಾರೆ. ಅಲ್ಲಿ ಕಾರ್ ಬರ್ತಿದೆ, ಯಾವುದೋ ಅವರೇ ಇರ್ಬೋದು, ನೋಡೋಣ. ಪಿಕಪ್ ಮಾಡ್ಕೊ ಹೋಗ್ತಾರೆ, ಹೋಗೋಣ ಅಂತ ಹೇಳ್ತಾ ಇಲ್ಲೇ ಕಂಟಿನ್ಯೂ ಬಂದರು. ಇದು ಅವರಲ್ಲ, ವೆಯ್ಟ್ ಮಾಡೋಣ ಒಂದು ಗಂಟೆ. ಇದೇ ಎಚ್ ಪಿ ಪೆಟ್ರೋಲ್ ಬಂಕು. ಪಿಕಪ್ ಪಾಯಿಂಟ್ ಇದ್ದಿದ್ದಿಲ್ಲ. ನೋಡೋಣ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ. ಬೇಜಾನಿವೆ ನೋಡಿ. ಅಂತೂ ಇಂತೂ ಬಂದರು ನಮ್ಮನ್ನ ಪಿಕಪ್ ಮಾಡೋದಕ್ಕೆ. ಹಾಯ್ ಬ್ರೋ. ಬೆಳಗ್ಗೆ ನೇಚರ್ನ ಎಂಜಾಯ್ ಮಾಡಿಕೊಂಡು ಕಾರಲ್ಲಿ ಕೂತ್ಕೊಂಡು ಸಾಂಗ್ ಹಾಕ್ಕೊಂಡು ವೈಬ್ ಮಾಡಿಕೊಂಡು ಹೋಗ್ತಾ ಇದ್ದೋ. ಈ ಕಾರ್ ಓಡಿಸ್ತವ್ರಲ್ಲ ಅವರೇ ಸತ್ಯ ಬ್ರೋ ತಮ್ಮ. ಅವರೇ ಆಯ್ ಅಂತ ಅಂತವ್ರಲ್ಲ ಅವರೇ ಸತ್ಯ ಬ್ರೋ. ನೋಡಿ ಮಿಸ್ಟರ್ ಅರವಿಂದ್ ಅವರು ಬ್ಲಾಗ್ ಮಾಡ್ತವ್ರೆ. ಮಿಸ್ಟರ್ ಅರವಿಂದ್ ಅವರು ನೋಡಿ. ನಮ್ಮ ಯೂಟ್ಯೂಬರ್ ಬೆಳಗಾನೇ ಐತೆ ಇಲ್ಲಿ. ಎಂತೆಂಥ ಬೈಕ್ ಐತೆ ನೋಡ್ರಪ್ಪ ನೋಡಿ. ಎಲ್ಲ ಯೂಟ್ಯೂಬರ್ಸು. ಹಾರ್ಲೆ ಡೇವಿಡ್ಸನ್ ನೋಡ್ತಾ ಇರ್ಬೋದು. ತುಮಕೂರು ಹೈವೇ ರೋಡಲ್ಲಿ ನೋಡ್ರಿ ನಮ್ಮ ಬೈಕು ಬೆಳೆ ಬ್ಲಾಗರ್ಸು ಗಾಡಿಗಳು ನೋಡ್ರಿ. ಸೌಂಡ್ ನೋಡ್ರಿ ಅದರದು. ಡ್ರೀಮ್ ಬೈಕು ಮುಟ್ಬಿಡೋಣ ಬ್ರೋ. ಸೌಂಡು ದಿ ಸುಜುಕಿ ಮ್ಯಾನ್. ಇದೇ ನೋಡಿ ಸತ್ಯಬ್ರೋ ತಗೊಂಡಿರೋ ವಿನೋವಾ V2. ಇನೋವಾ ಕ್ರಿಸ್ಟ. ಈ ಗಾಡಿಗಳೆಲ್ಲ ಕುತ್ಕೊಂಡು ಹೋಗ್ತಾ ಇದ್ರೆ ಗಾಡಿ ಒಳಗಡೆ ಆನೆ ಮೇಲೆ ಕುತ್ಕೊಂಡು ಹೋದ ಅಷ್ಟೇ ಫೀಲ್ ಇರುತ್ತೆ. ಅಷ್ಟು ಸ್ಮೂತಾಗಿ ಕಂಫರ್ಟ್ ಆಗಿರುವಂಥ ಗಾಡಿ. ನೋಡ್ತಾ ಇರ್ಬೋದು ಎಷ್ಟು ಕೂಲ್ ಅನಿಸುತ್ತೆ ಗೊತ್ತಾ ಒಳಗಡೆ ಕುತ್ಕೊಂಡ್ರೆ. ಎ ಸಿಗೆ ಹೋಗಬೇಕು. ನೋಡ್ತಾ ಇರ್ಬೋದು ಒಳ್ಳೆ ವೆದರು, ಮಂಜು ಕವಿದ ವಾತಾವರಣ ನೋಡ್ತಾ ಇರ್ಬೋದು ನೀವು ಮುಂಜಾನೆ. ಇಲ್ಲಿ ನೋಡಿ ಮಾರ್ಕೆಟಲ್ಲಿ ತೆಂಗಿನಕಾಯಿಗಳು ಹೆಂಗೆ ಸೇಲ್ ಆಗುತ್ತೆ ನೋಡಿ. 15,600 ರೂಪಾಯಿ, 600 ರೂಪಾಯಿ, 15,600 ರೂಪಾಯಿ, 700 ರೂಪಾಯಿ, 15,700. ಒಂದು ಸಾರಿ ಗೈಸ್ ಇವಾಗ ನೋಡಿದ್ರಲ್ಲ ಅದೇ ಥರ ಈಗ ಎಳ್ನೀರೆಲ್ಲ ಮಾರಾಟ ಆಗೋದು, ಹರಾಜಾಗ್ತಾರೆ. ಗುಡ್ಡೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗುಡ್ಡೆ ಇದೆ ಅಂತ. ಬೇಜಾನ್ ಗುಡ್ಡೆ ಇವೆ, ಏಕ ಇವೆ, ಅಲ್ಲೆಲ್ಲ ನೋಡ್ತಾ ಇರ್ಬೋದು. ಏಕ ಇವೆ ಗುಡ್ಡೆ. ಇದೇ ಥರ ಎಳ್ನೀರನ್ನ ಮಾರಾಟ ಮಾಡೋದು ಗುಡ್ಡೆ ಲೆಕ್ಕ. ಒಂದು ಗುಡ್ಡೆಗೆ 15,000, 16,000, ಸ್ಟಾರ್ಟಿಂಗ್ ಪ್ರೈಸ್ 13,000 ಇಂದ ಸ್ಟಾರ್ಟ್ ಆಗುವಂಥದ್ದು. ನೋಡ್ತಾ ಇರ್ಬೋದು ನೀವು ಹರಾಜು ಹೆಂಗೆ ನಡೀತಿದೆ ಅಂತ. ಎಲ್ಲ ಗುಂಪಲ್ಲೇ ಜನ ಬಂದವ್ರೆ. ಯಾರು ಬೇಕು ಅವ್ರು ಕೂಗ್ತಾರೆ, ಅದನ್ನ ಎತ್ಕೊ ಹೋಗ್ತಾರೆ. ಇದು ತುಮಕೂರಲ್ಲಿ, ತುಮಕೂರು ಇದು 22,000 ರೂಪಾಯಿ ನೋಡಿ. ಇದು 22,000ಕ್ಕೆ ಹೋಯ್ತು. ಅಲ್ಲ
ನೋಡಿ 60 ಅಲ್ಲೂ ಇದು 15 ಹೋಯ್ತಂತೆ ಈ ಗುಡ್ಡೆ. ಆ ಗುಡ್ಡೆ ನೋಡಿ ಸೇಲ್ ಆಗ್ತಿದೆ. ದಿನ ಎತ್ತಿರುವಂತಹ ಬಿದ್ದಿರೋ ಕಾಯಿಗಳನ್ನೆಲ್ಲ ಆಯ್ದು ಎತ್ತು ಮಡಗಿರುವಂತಹ ಕಾಯಿಗಳನ್ನೆಲ್ಲ ತಂದು ಇವರು ಹಿಂಗೆ ಗುಡ್ಡೆ ಹಾಕಿ ಇದನ್ನು ಮಾರಾಟ ಮಾಡ್ತಾರೆ. ಒಂದು ಗುಡ್ಡೆಗೆ ಏನಿಲ್ಲ ಅಂದ್ರೂ 14,000ದಿಂದ 16,000, 16,000ದಿಂದ 20,000, 20,000ದಿಂದ 22,000, ಈ ಥರ 30,000ವರೆಗೂ ಹೋಗುತ್ತೆ, 40,000ವರೆಗೂ ಹೋಗುತ್ತೆ. ಕಾಯಿ ಮೇಲೆ ಡಿಪೆಂಡು. ಹಾಗೆ ಗುಡ್ಡೆ ಎಷ್ಟು ಕಾಯಿ ಹಾಕಿರ್ತಾರೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೋಡಬೇಕು. ಇನ್ನೂ ಸೇಲ್ ಆಗ್ತಿದೆ. ಅಲ್ಲೆಲ್ಲ ಬೇಜಾನ್ ಗುಡ್ಡೆ ಇದ್ದಾವೆ. ನೋಡೋಣ ಹೆಂಗೆ ಸೇಲ್ ಮಾಡ್ತಾರೆ, ಎಷ್ಟೆಷ್ಟು ಸೇಲ್ ಮಾಡ್ತಾರೆ ಅಂತ ನೋಡಿಕೊಂಡು ಇಲ್ಲಿಂದ ನಾವು ನಮ್ಮ ಬ್ರೋ ಅವ್ರ ತೋಟಕ್ಕೆ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೀವೇ ವಾಚ್ ಮಾಡಿ. ಸೊ AKF ನೀವು ಕೇಳಿಸ್ಕೊಳ್ಳಿ, ಇವರು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ ಹೇಗೆ ನಡೆಯುತ್ತೆ ಇದು ಅಂತ. ಒಣಕಾಯಿ ಎಲ್ಲ ಪಪ್ಪಿಗೆ ಹೋಗುತ್ತೆ, ಸೊಸೆಕಾಯಿ ಎಲ್ಲ ಸುಲ್ಕಾಯಿ ಹೋಗುತ್ತೆ, ಓಟು ಎಲ್ಲ ಮಿನಿಮಮ್ 10,000 ರೂಪಾಯಿ ಲಾಭ ಸಿಗುತ್ತೆ. ಇವೆಲ್ಲ ಪಪ್ಪಿಗೆ ಹಾಕ್ತಾರೆ. ಏನಿಲ್ಲ ಅಂದ್ರೆ 10,000 ರೂಪಾಯಿ ಒಂದು ಟನ್ ಪಪ್ಪಿಗೆ ಲಾಭ ಸಿಗುತ್ತೆ. ಮೇನ್ ಏನಂದ್ರೆ ಎಳ್ನೀರು ಬರಲ್ಲ ಇಲ್ಲಿ, ಎಳ್ನೀರಿಗೆ ಹೋಗಲ್ಲ, ಎಳ್ನೀರಿಗೆ ಹೋಗಲ್ಲ. ಇದು ಅದು ಸುಲ್ಕಾಯಿಗೆ ಹೋಗುತ್ತೆ, ಪಪ್ಪಿಗೆ ಹೋಗುತ್ತೆ, ಸೊಸೆಕಾಯಿ ಸುಲಿಕಾಯಿಗೆ ಹೋಗುತ್ತೆ, ಪಪ್ಪು ಒಣಕಾಯಿ ಮಾತ್ರ ಪಪ್ಪಿಗೆ ಹೋಗುತ್ತೆ. ಅದರಲ್ಲಿ ಟನ್ನೇಜ್ ಲೆಕ್ಕ ಸೊಸೆಕಾಯಿ ಏನಿಲ್ಲ ಅಂದ್ರೂ ಒಂದು 15ರಿಂದ 20 ರೂಪಾಯಿ ಒಂದು ಕೆ ಜಿಗೆ. 2 ಹಾಕಿದ್ರೆ 1 kg ಬರುತ್ತೆ. ಚೇಳು ಇದು ನೋಡಿದ್ರಲ್ಲ, ಅವ್ರು ಹೇಳ್ತವ್ರೆ ಇದು ಎಳ್ನೀರಿಗೆ ಯಾವುದು ಹೋಗಲ್ವಂತೆ, ಬರೀ ತೆಂಗಿನಕಾಯಿ ಕೊಬ್ಬರಿಕಾಯಿಗಂತೆ ಇದು ಹೋಗೋದು ಕಾಯಿಗಳೆಲ್ಲ. ಎಳ್ನೀರಿಗಾಗಿ ಯಾವುದು ಹೋಗಲ್ಲ, ತೆಂಗಿನಕಾಯಿ ಮತ್ತು ಕೊಬ್ಬರಿಕಾಯಿ ಅಂತ ಹೋಗುತ್ತಂತೆ ಇದು. ಇದು ಬಂದು ಚೇಳೂರು ಅಂತ, ಗುಬ್ಬಿ ತಾಲೂಕು ಚೇಳೂರು. ನಮ್ಮ ಇವ್ರು ನೋಡಿ ಇಲ್ಲಿ ಯಾರ್ಯಾರು ಮಾರ್ಕೆಟಿಗೆ ಬರ್ತಾರೆ ಅವ್ರಿಗೆಲ್ಲ ಟೀ ಕೊಡೋದು. ಇವರಿಗೆ ಲಾಸ್ಟಲ್ಲಿ ಸೆಟ್ಲ್ಮೆಂಟ್ ಮಾಡ್ತಾರೆ. ಯಾರು ಅರಾಜ್ ಕೂಗ್ತಾ ಇರ್ತಾರೆ ಅವರು. ಇವ್ರ ಹೆಸರು ಲೋಕೇಶ್ ಅಂತ. ಇಲ್ಲೇ ಇರ್ತಾರೆ, ಇಲ್ಲೇ ಕೆಲಸ ಮಾಡೋದು. ಬೆಳಿಗ್ಗೆ ಹೊತ್ತೆಲ್ಲ ಟೀ ಬಾದಾಮಿ ಅಲ್ಲೆಲ್ಲ ಕೊಡ್ತಾರೆ ಇಲ್ಲಿ ಬಂದವ್ರಿಗೆಲ್ಲ, ಮಾರ್ಕೆಟಿಗೆ ಬಂದವ್ರಿಗೆಲ್ಲ. ನೋಡ್ತಾ ಇರ್ಬೋದು ನಮ್ಮ ಬ್ರೋ ಕುಡಿತಾ ಇದ್ದಾರೆ, ನಮಗೂ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ ಬ್ರೋ? ಏನಾದರೂ ಹೇಳಿ. ಏನು ಹೇಳ್ಬೋದು, ಏನು ಕಷ್ಟ ಕೆಲಸ ಏನು ಬೆಳಿಗ್ಗೆ ಎದ್ದು ಬರಬೇಕು. ನಮ್ದು ಇದೇ ಮಾಮೂಲಿ ನಾವು ಡೈಲಿ ಒಟ್ಟನೆಲ್ಲ ಕೊಡ್ತೀವಿ. ಡೈಲಿ ಮಂಡಿಗೆಲ್ಲ ಟೀ ಕಾಸೆಲ್ಲ ಕೊಡ್ತೀವಿ. ಹರಾಜಿಗೆ, ಕಾಯಿ ರಾಜಿಗೆ, ಅಟ್ಟೆ ಮಂಡಿ, ಕೊಟ್ಟಿ ಮಂಡಿ ಎಲ್ಲ ಅಂಗಡಿ ಡೈಲಿ 7 ದಿನ ವಾರ ಪೂರ್ತಿ ಕೆಲಸ ಮಾಡ್ತಾರೆ ನೋಡಿ. ಬೆಳಗ್ಗೆನೇ ಎದ್ದು ಬರಬೇಕು. ಯಾವುದೇ ಚಳಿ ಇರಲಿ ಏನೇ ಇರಲಿ ಅವ್ರ ಕೆಲಸ ಅವರು ಮಾಡಲೇಬೇಕು. ಜನಕ್ಕೋಸ್ಕರ ಅವರು ಟೀ ಮಾಡ್ಕೊಂಬಂದು ಬಾದಾಮಿ ಅಲ್ಲೆಲ್ಲ ಮಾಡ್ಕೊಂಬಂದು ಇವರು ಕೊಡಲೇಬೇಕು. ಇವರಿಗೆ ಸಂಜೆ ಸೆಟ್ಲ್ಮೆಂಟ್ ಆಗುತ್ತೆ. ಇಷ್ಟು ಪೀಸ್ ಹೋಗಿರುತ್ತೆ ಟೀ ಇಲ್ಲ ಬಾದಾಮಿ ಅಲ್ಲು, ಪೀಸ್ ಲೆಕ್ಕ ಇವರಿಗೆ ಸೆಟ್ಲ್ಮೆಂಟ್ ಆಗುತ್ತೆ. ಯಾರು ಕೊಡ್ತಾರೆ ಅವ್ರು ಕೊಡ್ತಾರೆ. ನೋಡ್ತಾ ಇರ್ಬೋದು, ಇದಕ್ಕೆಲ್ಲ ಒಂದು ರೈಟ್ ಇದ್ದರೆ ಎಲ್ಲ ರೆಡಿಯಾಗಿರೋ ಈ ಕಾಯಿಗೆ ಒಂದು ರೈಟ್ ಇರುತ್ತೆ. ಇದು ಎಲ್ಲ ರೆಡಿಯಾಗಿರೋದು ಇದಕ್ಕೆ ಒಂದು ರೈಟ್ ಇರುತ್ತೆ. ಇದಕ್ಕೆ ಬೇರೆ ಪ್ರೈಸು. ಅಂದರೆ ಇದೆಲ್ಲಕ್ಕಿಂತ ಹೈಯೆಸ್ಟ್ ಪ್ರೈಸ್ ಇದಕ್ಕಿರುತ್ತೆ. ಯಾಕಂದರೆ ಎಲ್ಲ ರೆಡಿ ಮಾಡಿಕ್ಕಿರ್ತಾರೆ, ಅದಕ್ಕೋಸ್ಕರ ಇದಕ್ಕೆ ಪ್ರೈಸು ಜಾಸ್ತಿ ಇರುತ್ತೆ. ನೋಡಿ ನಮ್ಮ ಬ್ರೋ ಅವ್ರದ್ದು ಗುಡ್ಡೆ ಇಕ್ಕಿದ್ರು ಒಂದು, ಇವ್ರದ್ದು ಅವ್ರು ತೊಗೊಂಡಿದ್ದಾರೆ ಯಜಮಾನ್ರು. ಸಾಹುಕಾರರು ನೋಡಿ ಆ ಗುಡ್ಡೆನೆಲ್ಲ ತೊಗೊಂಡ್ಬಿಟ್ಟವ್ರು ಸಾಹುಕಾರರು. ಒಂದು ಬೀಡಿ ಇಟ್ಕೊಂಡಿರೋ ಸಾಹುಕಾರರು ಇವರು. ನೋಡಿ ಅಲ್ಲಿ ಲೋಡ್ ಮಾಡ್ತವ್ರೆ, ಎಲ್ಲ ಗುಡ್ಡೆ ಎಲ್ಲ ಎತ್ಕೊಂಡೋಗಿ ಲೋಡ್ ಮಾಡ್ತಾರೆ. ಇಲ್ಲಿಂದ ನಾವು ಮಾರ್ಕೆಟಲ್ಲಿ ಏನೇನು ನಡೆಯುತ್ತೆ ಎಲ್ಲ ನೋಡಿಕೊಂಡು, ಹೆಂಗೆ ತುಂಬ್ತಾರೆ ಅವೆಲ್ಲ ನೋಡಿಕೊಂಡು ಡೈರೆಕ್ಟು ನಮ್ಮ ಸತ್ಯ ಬರೋ ತೋಟಕ್ಕೆ ಹೋದೋ. ನೋಡಿ ನಮ್ಮ ಸತ್ಯ ಬ್ರೋ ಹೆಂಗೆ ಮಾಡೋ ತೋಟನ, ಅದು ಹಳೆ ಮರಗಳು ಈಗ ಹೊಸ್ದಾಗಿ ನೆಟ್ಟಿರೋದು ಇದೆಲ್ಲ. ಟಿ ಸಿ ಎಲ್ಲ ಹಾಕ್ಸೋರು ನೋಡಿ ಇವ್ರಿಗೆ ಪರ್ಸ್ನಲ್ ಆಗಿ.
ಅಲ್ಲಿದ್ರೂ ಇಲ್ಲಿಗೆ ಹಾಕಿಸ್ಕೊಂಡವ್ರು ಇವ್ರು ಸ್ವಂತವಾಗಿ. ಗೌರ್ಮೆಂಟಿಂದ ಸಬ್ಸಿಡಿ ಸಿಕ್ತಂತೆ ಇದಕ್ಕೆ. ಯಾರು ನೀವು ಹಾಕ್ಸೋರಿದ್ರೆ ಸಬ್ಸಿಡಿ ಸಿಗುತ್ತೆ, ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ. ಯಾರ್ಯಾರು ಹಾಕ್ಸ್ತೀನಿ ಅಂತ ಓಡಾಡ್ತೀರಾ, ಟಿ ಸಿ ಹಾಕ್ಸ್ಬೇಕು ಅಂದ್ಕೊತೀರಾ, ಅರ್ಜಿ ಹಾಕಿ ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ. ನಮ್ಮದೇನು ಒಂದು 30-40 ಖರ್ಚಾಗ್ಬೋದು, ಅದ್ರ ಜೊತೆಗೆ ಅಷ್ಟೇ. ನೋಡಿ ಹಿಂಗಿದೆ ತೋಟ. ಇಲ್ಲಿ ನೋಡಿ ಇವರು, ಇದೊಂದು ಚಿಕ್ಕ ಮನೆ ಇದೆ, ಒಂದು ಮೋಟ್ರದು. ಓಹೋ, तेजो ऑफ चे तेजो ऑफ चे ऑन करू का ಆಕಾಶ್ ಸುಮ್ಮನೆ ಸ್ವಿಚ್ ಹಾಕಿದ್ರೆ ಸೋಲಾರ್ ಈಗ ನೀರು ಬರುತ್ತೆ ಅಷ್ಟೇ. ಸೋಲಾರ್ದು ಅದು. ಸೋಲಾರಿಂದ ನೋಡಿ ಒಳ್ಳೆ ಇಂಜಿನ್ ಸ್ಟಾರ್ಟ್ ಆದಂಗೆ ಸ್ಟಾರ್ಟ್ ಆಗೋಯ್ತು. ನೋಡಿ ಆ ಸ್ವಿಚ್ ಅಮ್ಕಿದ್ರೆ ಸಾಕಂತ. ಇದು ಈ ಸ್ವಿಚ್ ಇದೆಯಲ್ಲ, ಈ ಸ್ವಿಚ್ ಪ್ರೆಸ್ ಮಾಡಿದ್ರೆ ಸಾಕು. ಬಿಸಿಲಿದ್ರೆ ಸೋಲಾರಿಂದ, ಇದು ಸೋಲಾರಿಂದ ಹೋಗೋದು ಇದು ಎನರ್ಜಿ. ಮೋಟ್ರ್ ಆನ್ ಆಗಿಬಿಡುತ್ತೆ. ನೋಡಿ ಒಳ್ಳೆ ಇಂಜಿನ್ ಸ್ಟಾರ್ಟ್ ಆದಂಗೆ ಸ್ಟಾರ್ಟ್ ಆಗೋಯ್ತು. ಆದರೆ ಫ್ಯಾನ್ ಅದು ಕೂಲಿಂಗಿಗೆ. ಐಸಿ ಗೀಸಿ ಎಲ್ಲ ಇರ್ತಾವಲ್ಲ ಕಾಂಪೊನೆಂಟ್, ಅದನ್ನ ಕೂಲ್ ಮಾಡೋದಕ್ಕೆ ಫ್ಯಾನ್ ಅದು. ನೋಡಿ ಸೋಲಾರಲ್ಲಿ ಹಾಕ್ಸಿದ್ದಾರೆ ಅಲ್ಲಿ ನಮ್ಮ ಇದ್ರ ಶೆಡ್ ಮೇಲೆ. ಇದು ಟಿ ಸಿ ಅವ್ರದ್ದು ಪರ್ಸ್ನಲಾಗಿ ಹಾಕಿಸ್ಕೊಂಡವ್ರೆ. ಅಲ್ಲಿ ಪಕ್ಕದಲ್ಲೇ ಇತ್ತು, ಆದರೂ ಹಾಕಿಸ್ಕೊಂಡವ್ರೆ ಪರ್ಸ್ನಲಾಗಿ. ಸಬ್ಸಿಡಿ ಏನು ಗೌರ್ಮೆಂಟ್ ಕಡೆಯಿಂದ ಸಿಗುತ್ತೆ. ನೀವು ಯಾರು ಮಾಡಿಸೋರಿದ್ರೆ ಸಬ್ಸಿಡಿ ತೊಗೊಳ್ಳಿ. ಎಷ್ಟು ಖರ್ಚಾಯಿತು ಬ್ರೋ ಇದೆಲ್ಲ ಮಾಡೋದಕ್ಕೆ? ಎಷ್ಟು ಎಕರೆಗೆ ಹಾಕಿದ್ದೀರಾ? 5 ಎಕರೆಗೆ ಹಾಕಿರೋದು. ಹಾಂ, ಎಲ್ಲ ನಾವು 500 ಲೋಡು ಮಣ್ಣು ಹೊಡ್ಸಿದ್ದೀವಿ, 500 ಗೊಬ್ಬರ ಹೊಡ್ಸಿದ್ದೀವಿ. ಹಾಂ, ಎಲ್ಲ ಆಗಿದೆ. ಬಸ್ 80 ಲಕ್ಷ ಖರ್ಚು ಮಾಡಿದ್ದೀವಿ. 80 ಲಕ್ಷ. ಲ್ಯಾಂಡು ಬ್ರೋ? ಲ್ಯಾಂಡ್ ಅವಾಗ ತೊಗೊಂಡಿದ್ದು 2001 ತೊಗೊಂಡಿದ್ದು ಲ್ಯಾಂಡ್. ಅವಾಗ ಎಷ್ಟಾಗಿತ್ತು ಬ್ರೋ? ಅವಾಗ 14 ಲಕ್ಷ ತೊಗೊಂಡಿದ್ದು. ಅವಾಗೆಲ್ಲ ಕಮ್ಮಿ ಅಲ್ವಾ, ಇವಾಗೆಲ್ಲ ರೇಟ್ ಮಾತಾಡೋಂಗಿಲ್ಲ. ಕಮ್ಮಿ ಇತ್ತು ಲ್ಯಾಂಡು. ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ ಒಳ್ಳೆ ಫಲ ಕೊಡುತ್ತೆ ನಮಗೆ, ಚೆನ್ನಾಗಿರುತ್ತೆ. ನೋಡಿ ನೀರು ಸ್ಟಾರ್ಟ್ ಆಗಿದೆ, ನೀರು ತೋರಿಸಿ. ನೋಡಿ ಡ್ರಿಪ್ ಇರಿಗೇಷನ್ ಮಾಡಿಬಿಟ್ಟು ಡ್ರಿಪ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಇವ್ರು ಬಂದು ಹಾಕೋದೇ ಬೇಡ, ಕೈಯಿಂದ ಅದೇ ಸ್ವಿಚ್ ಆನ್ ಮಾಡಿದ್ರೆ ಸಾಕು. ಇದೆಲ್ಲ ಅಡಿಕೆ ಸಸಿ, ಡ್ರಿಪ್ ಇರಿಗೇಷನ್ನು. ಇದೆಲ್ಲ ಅಡಿಕೆ ಸೊಸಿ ಅಂತೆ. ಅಲ್ಲೇ ಮಧ್ಯದಲ್ಲಿ ಒಂದೊಂದು ಬಾಳೆ ಸೊಸಿ, ತೆಂಗಿನ ಸಸಿ ಹಾಕಿಲ್ವಾ ಬ್ರೋ ಈ ಸೈಡು? ತೆಂಗಿನ ಸಸಿ ಎಲ್ಲ ಆ ಕಡೆ ಇದೆ, ಮತ್ತು ಈ ಕಡೆ ಎಲ್ಲ ನಮ್ಮದು. ಅದನ್ನು ಹಾಂ ನೋಡಿ, ನೋಡ್ತಾ ಇರ್ಬೋದು. ಇಲ್ಲಿ 2 ಥರ ಡ್ರಿಪ್ ಇರಿಗೇಷನ್ ಮಾಡೋರೆ. ಒಂದು ಬ್ಲ್ಯಾಕ್ ಪೈಪ್ ಯೂಸ್ ಮಾಡೋರೆ, ಇನ್ನೊಂದು ಬ್ಲೂ ಕಲರ್ ಪೈಪ್ ಯೂಸ್ ಮಾಡಿದ್ದಾರೆ. ನವಿಲುಗಳು ಸಿಕ್ಕಾಪಡೆ ಇವೆ. ನವಿಲೆಲ್ಲ ಬರುತ್ತಂತೆ ಇಲ್ಲಿ ತೋಟದಲ್ಲಿ. ನಮ್ಮ ಅರವಿಂದ್ ಬ್ರೋ ಅವರು ಬಂದಿದ್ದಾರೆ ನೋಡಿ. ಒಂದು ಸತಿ ಇನ್ವೆಸ್ಟ್ಮೆಂಟು ಇಲ್ಲಿ ನಿಮ್ಮ ಕೈ ಹಿಡಿಯುತ್ತಿದ್ದು 60 ಲಕ್ಷ 70 ಲಕ್ಷ ಬರ್ತಾ ಹಂಗೆ ನೋಡಿ. ಒಂದು ಗಿಡ ಹಾಕೋದು ಅಷ್ಟೇ ನಿಮ್ಮದು. ಅದನ್ನ ಬೆಳೆಯೋ ಗಂಟ ಚೆನ್ನಾಗಿ ನೋಡ್ಕೊಳ್ಳೋದು, ಗೊಬ್ಬರ ನೀರು ಕೊಟ್ಟು. ಬಿಟ್ಟರೆ ನಮಗೆ 60 ಲಕ್ಷ 80 ಲಕ್ಷ ಹಿಂಗೆ ಬರ್ತಾ ಇರುತ್ತೆ. ಇನ್ಕಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಇವರಿಗೆ. ಅದೇ ಒಂದು 4 ವರ್ಷ ಕಷ್ಟಪಡಬೇಕು. ಅಂದರೆ ಗಿಡ ಎಲ್ಲ ನೀಟಾಗಿ ನೋಡ್ಕೊಬೇಕು, ನೀರೆಲ್ಲ ಕೊಡಬೇಕು ನೀಟಾಗಿ. ಅದಕ್ಕೆ ಇವರು ಡ್ರಿಪ್ ಇರಿಗೇಷನ್ ಮಾಡೋರು. ಒಳ್ಳೆ ಪ್ಲಾನ್ ಇವ್ರದ್ದು. ಇಲ್ಲಿ ಬಾಳೆ ಗಿಡ ನೋಡ್ತಾ ಇರ್ಬೋದು ನೀವು. 2 ಮಂತ್ಸ್ಗೆ ಯಾವ ಥರ ಬೆಳೆದಿದೆ ಅಂತ ನೋಡಿ. ಅಲ್ಲೇ ಪಕ್ಕ ಇದಾಗ್ಬಿಡುತ್ತೆ, ಚಿಗುರು ಬಿಡುತ್ತೆ. ನೋಡಿ 2 ಮಂತ್ಸ್ ಎಲ್ಲೂ ಬೆಳೆಯಲ್ಲ. 2 ತಿಂಗಳಲ್ಲಿ ಇಷ್ಟು ಬೆಳೆಯೋದೇ ಇಲ್ಲ. ಒಳ್ಳೆ ಗೊಬ್ಬರ ಕರೆಕ್ಟಾಗಿ ಗೊಬ್ಬರ ಹಾಕಬೇಕು. ಇಷ್ಟು ಎಮ್ ಎಲ್ ಅಂತ ಇರುತ್ತೆ, ಎಮ್ ಎಲ್ ಕರೆಕ್ಟಾಗಿ ಹಾಕಿ ಬೆಳೆಸೋ ಚೆನ್ನಾಗಿ. ಯಾವ ಗೊಬ್ಬರ ಹಾಕ್ತೀರಿ ಅವರು? ಕೋಳಿ ಗೊಬ್ಬರ ಹಾಕ್ತೀವಿ. ಕೋಳಿ ಗೊಬ್ಬರ. ಔಷಧಿ ಯಾವುದು ಔಷಧಿ ಹಾಕ್ತೀರಾ? ಇಲ್ಲ, ನಾಟಿ ಔಷಧಿ. ನಾಟಿ ಔಷಧಿನೇ ಅದೇ ಒಳ್ಳೇದು, ಫಾರಮ್ಕಿಂತ ನಾಟಿನೇ ಒಳ್ಳೇದು. ಸೊ ಏಕೆ ತುಮಕೂರಿನ ತೋಟದ ಪಾರ್ಟ್ 2 ಅಲ್ಲಿ ಸಿಗ್ತೀನಿ. ಇವಾಗ ಪಾರ್ಟ್ 1 ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.